ನಮಸ್ಕಾರ ವೀಕ್ಷಕರೇ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಉಪಚುನಾವಣೆಯ ಲೆಕ್ಕಾಚಾರಗಳು ತುಂಬ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಟಿಕೆಟ್ಗಾಗಿ ಅತಿ ದೊಡ್ಡ ಮಟ್ಟದಲ್ಲಿ ಲಾಬಿಗಳು ನಡೀತಾ ಇದೆ. ಹೈಕಮಾಂಡ್ ಭೇಟಿ ಆಗೋದೇನು, ರಾಜ್ಯ ನಾಯಕರನ್ನು ಭೇಟಿ ಆಗೋದೇನು, ಕೇಂದ್ರ ಸಚಿವರುಗಳನ್ನು ಭೇಟಿ ಆಗೋದೇನು, ಇದು ಬಿಜೆಪಿಯಲ್ಲಿ. ಹಾಗೆ ಕಾಂಗ್ರೆಸ್ನಲ್ಲಿ ಸಚಿವರುಗಳನ್ನ ಭೇಟಿ ಆಗೋದೇನು. ಇವೆಲ್ಲದರ ನಡುವೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪನವರ ನಂತರದಲ್ಲಿ ಕಾಂಗ್ರೆಸ್ ಟಿಕೆಟ್ ಯಾರಿಗೆ? ಸಹಜವಾಗಿ ಯಾವುದೇ ಬೈ ಎಲೆಕ್ಷನ್ ಯಾರಾದರೂ ಮರಣನ ಹೊಂದಿದಾಗ ಬಂದರೆ ಸಹಜವಾಗಿ ಆ ಕುಟುಂಬಕ್ಕೆ ಮೊದಲ ಆದ್ಯತೆ ಇರುತ್ತೆ. ಈ ಬಾರಿ ಕೂಡ ಇಲ್ಲಿಯವರೆಗಿನ ಲೆಕ್ಕಾಚಾರಗಳ ಬೇರೆ. ಆದರೆ ಖಂಡಿತವಾಗಲೂ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಆಗಿರ್ಬೋದು, CM ಸಿದ್ದರಾಮಯ್ಯ ಅವರಾಗಿರ್ಬೋದು, ಫಸ್ಟ್ ಆಪ್ಷನ್ನ ಶಾಮನೂರು ಕುಟುಂಬಕ್ಕೆ ಕೊಡ್ತಾರೆ. SS ಮಲ್ಲಿಕಾರ್ಜುನ್ ಅವ್ರಿಗೆ ಕೇಳ್ತಾರೆ, ಏನು ಮಾಡ್ಬೇಕು ಹೇಳ್ರಿ, ನೀವು ಯಾರು ನಿಂತ್ಕೋತೀರಾ, ಎಲೆಕ್ಷನ್ ಮಾಡ್ತೀರಾ, ಅಥವಾ ಸಹಜವಾಗಿಯೇ ನಿಮ್ಮ ತಂದೆಯವರು ಬಯಸ್ತಂತೆ ನನ್ನ ನಂತರದಲ್ಲಿ ಮುಸ್ಲಿಮರಿಗೆ ಅವಕಾಶ ಸಿಗುತ್ತೆ ಅಂತ ಶಾಮನೂರು ಅಜ್ಜ ಅವರು ಹೇಳಿದರು. ಹೀಗಾಗಿ ಮುಸಲ್ಮಾನರಿಗೆ ಸಿಗುತ್ತಾ ಅಂತ ನಡೀತಿರೋದು ಎರಡೇ ಚರ್ಚೆ. ಒಂದು SS ಮಲ್ಲಿಕಾರ್ಜುನ್ ಸಚಿವರು, ಹಾಗೆಯೇ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್, ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಸಂಸದರು. ಇವರ ಪುತ್ರ ಸಮರ್ಥ್ ಶಾಮನೂರ್ ಅವರಿಗೆ ಟಿಕೆಟ್ ಸಿಗುತ್ತಾ, ಅಥವಾ AICCಯ ನ್ಯಾಷನಲ್ ಸೆಕ್ರೆಟರಿ, ಸದ್ಯ ತೆಲಂಗಾಣದ ಇನ್ಚಾರ್ಜ್ ಆಗಿರುವಂಥ ಸೈಯದ್ ಖಾಲಿದ್ ಅಹಮದ್ ಅವರಿಗೆ ಟಿಕೆಟ್ ಸಿಗುತ್ತಾ ಅಂತ. 80,000 ಮುಸ್ಲಿಂ ಮತಗಳಿರುವಂತಹ ಕ್ಷೇತ್ರದಲ್ಲಿ ಇಲ್ಲಿವರೆಗೂ ಕೂಡ ಮುಸಲ್ಮಾನರು ಸಹಜವಾಗಿಯೇ ಹಾಗೆ ಗೌರವಯುತವಾಗಿ, ಇಲ್ಲಿ ಯಾವುದೇ ಒತ್ತಾಯ ಆಮಿಷ ಮತ್ತೊಂದು ಏನೂ ಇಲ್ಲ, ಗೌರವಯುತವಾಗಿಯೇ ಶಾಮನೂರು ಶಿವಶಂಕರಪ್ಪ ಅವ್ರನ್ನ ಗೆಲ್ಲಿಸ್ಕೊಂಡು ಬರ್ತಿದ್ರು. ಆದರೆ ಈಗ ಟಿಕೆಟ್ ನಮಗೆ ಬೇಕು ಅಂತ ಕಾಂಗ್ರೆಸ್ನಲ್ಲೇ ಸಾಕಷ್ಟು ಪೈಪೋಟಿ ಇದೆ. MLC ಜಬ್ಬರ್ ಅವರು ನಾನು ಮಿನಿಸ್ಟ್ರು ಮಾಡಿ ಅನ್ನೋ ಪರೋಕ್ಷ ಆಮಿಷದ ನಡುವೆ, ಪರೋಕ್ಷ ಬೇಡಿಕೆಯ ನಡುವೆ ನನಗೂ ಟಿಕೆಟ್ ಬೇಕು ಅಂತವ್ರೆ. ರೀ, ನೀವು MLC ಆಗಿದ್ದೀರ, ಆರಾಮಾಗಿರ್ರಿ ಅಂತ ಅಲ್ಲಿಯ ಸ್ಥಳೀಯ ನಾಯಕರು. ಹಾಗೆಯೇ ಸುಮಾರು 10 ರಾಜ್ಯಗಳಲ್ಲಿ ನ್ಯಾಷನಲ್ ಸೆಕ್ರೆಟರಿ ಆಗಿ ಇನ್ಚಾರ್ಜನ್ನು ತಗೊಂಡು ಕೆಲಸವನ್ನು ಮಾಡಿರುವಂತಹ ಸೈಯದ್ ಖಾಲಿದ್ ಅಹಮದ್ ಈ ಬಾರಿ ನನಗೆ ಟಿಕೆಟ್ ಬೇಕು, ನಾನು ಕಷ್ಟಪಟ್ಟೆ, ನಮ್ಮಪ್ಪನೂ ಕಷ್ಟಪಟ್ಟವ್ರೆ. ಶಾಮನೂರು ಶಿವಶಂಕರಪ್ಪ ಅವರಿದ್ದಾಗ ನಾವೇನು ಕೇಳಲಿಲ್ಲ ಸ್ವಾಮಿ, ನಾವು ಯಾರೂ ಕೇಳಲಿಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ ಶಾಮನೂರು ಫ್ಯಾಮಿಲಿಯ ಹೊರತಾಗಿ ಟಿಕೆಟ್ ಕೊಟ್ಟರೆ ಸೈಯದ್ ಖಾಲಿದ್ ಅಹಮದ್ ಅವ್ರಿಗೆ ಅನ್ನೋ ರೀತಿ ಲೆಕ್ಕಾಚಾರ ನಡೀತಿದೆ. ಹಿಂದೆ ಕೂಡ ನಾನು ವಿಡಿಯೋ ಮಾಡಿದ್ದೆ, ಸಾಕಷ್ಟು ವೈರಲ್ ಆಗಿತ್ತು, ವಿಧಾನಸೌಧಕ್ಕೆ ಸೈಯದ್ ಖಾಲಿದ್ ಎಂಟ್ರಿ ಫಿಕ್ಸ್ ಅಂತ. ಆದರೆ ಸದ್ಯ ನಡೆಯುತ್ತಿರುವ ಚಟುವಟಿಕೆಗಳು ಅಥವಾ KPCC ವಲಯದಲ್ಲಾಗಿರ್ಬೋದು, AICC ಮಟ್ಟದಲ್ಲಾಗಿರ್ಬೋದು, ಹೋಗಿ ನೇರವಾಗಿ ರಾಹುಲ್ ಗಾಂಧಿನ ಭೇಟಿ ಬರ್ತೀರಾ? SS ಮಲ್ಲಿಕಾರ್ಜುನ್ ಅವರಿಗಿಂತಲೂ ವೇಗವಾಗಿ, ನಾನು ಹೇಳ್ತಿರೋದು ವೈಯಕ್ತಿಕವಾಗಿ, SS ಮಲ್ಲಿಕಾರ್ಜುನ್ ಅವರಿಗಿಂತಲೂ ವೇಗವಾಗಿ ವೈಯಕ್ತಿಕವಾಗಿ ರಾಹುಲ್ ಗಾಂಧಿಯನ್ನು ಮೀಟ್ ಮಾಡುವಂಥ ಕೆಪಾಸಿಟಿ ಖಂಡಿತವಾಗ್ಲೂ ಖಾಲಿದ್ ಅವ್ರಿಗೈತೆ, ಇಲ್ಲ ಅಂತೇನಲ್ಲ. ಆದರೆ ಆ್ಯಸ್ ಎ ಮಿನಿಸ್ಟರ್ ಆಗಿ, ಆ್ಯಸ್ ಎ ಶಾಮನೂರ್ ಅವರ ಮಗನಾಗಿ, ಆ್ಯಸ್ ಎ ಸಂಸದರಾಗಿರುವಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪತಿಯಾಗಿ ರಾಹುಲ್ ಗಾಂಧಿನ ಭೇಟಿ ಆಗ್ಬೋದಾ? ಹೋಗ್ತಾ ಇರ್ತಾರೆ. ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಆರಾಮ್ಸೆ ಹೋಗಿ ಮೀಟ್ ಆಗ್ಬೋದು ರಾಹುಲ್ ಗಾಂಧಿ ಅವರ ಅನ್ನ. ಹೀಗಾಗಿ ಆ ಕುಟುಂಬದವರು ನಮಗೇ ಬೇಕು ಅಂದರೆ ಸಮರ್ಥ್ ಚಿರ ಯುವಕ, ಸಾಕಷ್ಟು ಸಮಾಜ ಸೇವೆ ಮತ್ತೊಂದು ತಮ್ಮದೇ ಆದ ಟ್ರಸ್ಟ್ ಮೂಲಕ ಕೆಲಸ ಮಾಡ್ತಾವ್ರೆ, ಸಕ್ರಿಯವಾಗಿದ್ದಾರೆ, ಇಲ್ಲ ಅಂತೇನಿಲ್ಲ. ಸಮರ್ಥಿಗೆ ಅವಕಾಶ ಸಿಗಬೇಕನ್ನೋ ಚರ್ಚೆಗಳು ಕೂಡ ನಡೀತಿದೆ. ಒಂದಷ್ಟು ಜನ ದಾವಣಗೆರೆ ರಾಜಕೀಯ ವಲಯದಲ್ಲಿ ಹೇಳ್ತಿರೋದು ಅಂದರೆ ಶಾಮನೂರು ಕುಟುಂಬಕ್ಕೆ ಬೇಕಾಗಿರುವಂಥವ್ರು ಹೇಳ್ತಿರುವಂಥ ವಿಚಾರ ಅಂದರೆ, ಇದು ಬೈ ಎಲೆಕ್ಷನ್ ರೀ, ಕೇವಲ 1 ವರ್ಷದ ಆಟ, ಬಿಟ್ಕೊಡಿ ಮುಸ್ಲಿಮ್ರಿಗೆ. ಆದರೆ ತೆರೆಮರೆಯ ಆಟವನ್ನು ಆಡಬೇಕು, ಮುಸ್ಲಿಮ್ರಿಗೆ ಟಿಕೆಟ್ ಸಿಕ್ಕಂಗೂ ಇರಬೇಕು, ಮುಸ್ಲಿಮ್ರನ್ನ ಸೋಲಿಸ್ದಂಗೂ ಇರಬೇಕು. ಆ ನಂತರದಲ್ಲಿ ಈ ಕ್ಷೇತ್ರ ಏನಿದ್ರು ಶಾಮನೂರು ಫ್ಯಾಮಿಲಿಗೇನೆ. ಹೀಗಾಗಿ 2028ಕ್ಕೆ ನಾವೇ ಕ್ಲೈಮ್ ಮಾಡ್ಕೋತೀವಿ ಅನ್ನೋ ಲೆಕ್ಕಾಚಾರಗಳು ನಡೀತದೆ. ತಂತ್ರ, ಪ್ರತಿತಂತ್ರ, ಕುತಂತ್ರಗಳು ಗೊತ್ತಿಲ್ಲ. ಈ ರೀತಿ ಒಂದಷ್ಟು ಜನ ಹೇಳ್ತಾರೆ, ಮುಸ್ಲಿಂ ಅವ್ರಿಗೆ ಬಿಟ್ಕೊಡಿ, ಆನಂತರ ಚುನಾವಣೆಯಲ್ಲಿ ಸೋಲಿಸಿ, ಆಟೋಮೆಟಿಕ್ಕಾಗಿ ಶಾಮನೂರು ಫ್ಯಾಮಿಲಿ ನಿಂತರೆ ಗೆಲ್ಲೋದು ಅಂತ ಕ್ಲೈಮ್ ಮಾಡ್ಕೋಬೋದು ಅಂತ ಒಂದಷ್ಟು ಜನ ಹೇಳ್ತಾರೆ. ಇನ್ನೊಂದಷ್ಟು ಜನ ಇಲ್ಲ ರೀ, ಶಾಮನೂರು ಫ್ಯಾಮಿಲಿಯವ್ರಿಗೂ ಕೂಡ ಮುಸ್ಲಿಮರ ಮೇಲೆ ತುಂಬ ಗೌರವ ಇದೆ, ಹೀಗಾಗಿ ಟಿಕೆಟ್ನ ಬಿಟ್ಕೊಡ್ತಾರೆ ಅಂತ ಹೇಳ್ತಾರೆ. ಆದರೆ KPCC ಮತ್ತು AICC ಇಲ್ಲ, ಶಾಮನೂರು ಫ್ಯಾಮಿಲಿಗೆ ಟಿಕೆಟ್ ಕೊಡಬೇಕು ಅಂದರೆ ಸಮರ್ಥ್ ಎಂಟ್ರಿ ಕೊಡೋದು ಫಿಕ್ಸ್. ಹೀಗಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರು ಇಲ್ಲಿ ಸೈಯದ್ ಖಾಲಿದ್ ಅವರ ಪರವಾಗಿ ಅಥವಾ
ಶಾಮನೂರ್ ಕುಟುಂಬದ ಪರವಾಗಿ ಅಲ್ಲ. ಇದು ಜನರ ನಡುವೆ ನಡೆಯುತ್ತಿರುವಂಥ ಚರ್ಚೆ. ಯಾಕಂದರೆ ನಾನು ದಾವಣಗೆರೆ ಕೂಡ ಬಂದಿದ್ದೆ, ಸಾಕಷ್ಟು ಜನರನ್ನು ಮಾತಾಡಿಸಿದೆ, ಜನರ ಅಭಿಪ್ರಾಯ ಈ ರೀತಿ ಇದೆ. ಹೀಗಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರು ನೀವು ಕಾಮೆಂಟ್ ಮೂಲಕ ತಿಳಿಸಿ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಈ ಬೈ ಎಲೆಕ್ಷನ್ನಲ್ಲಿ ಅಂತ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.